ವೀಕ್ಷಕರೇ, ಒಂದು ಕ್ವಿಕ್ ಮಾಹಿತಿ. ಶರತ್ ಎಂಎಸ್ ಅವರು ಸ್ಟಾಕ್ ಮಾರ್ಕೆಟ್ ಮನಿ ಸೀಕ್ರೆಟ್ಸ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಅದನ್ನ ಖರೀದಿಸೋಕೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಅಥವಾ ಫೋನ್ ನಂಬರ್ ಬಳಸಿ. ಒಳ್ಳೆ ಮ್ಯೂಚುವಲ್ ಫಂಡ್ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದು ಬಹುದೊಡ್ಡ ಕ್ವೆಶನ್ ಆಗಿ ಕಾಡ್ತಾ ಇರುವಂತಹ ಒಂದು ಅಂಶ. ಸೊ ಏನೇನನ್ನ ಗಮನಿಸಬೇಕು? ಈಗ ನೀವಾಗಲೇ ಹೇಳ್ತಾ ಇದ್ರಿ, ಎಕ್ಸ್ಪೆನ್ಸ್ ರೇಷಿಯೋ ನೋಡಬೇಕಾಗತ್ತೆ, ಅದು ಎಷ್ಟು ರಿಟರ್ನ್ಸ್ ಕೊಡುತ್ತೆ, ಎಕ್ಸಿಟ್ ಲೋಡ್, ಇದೆಲ್ಲವನ್ನು ಗಮನಿಸಬೇಕು. ಸೊ ಮ್ಯೂಚುವಲ್ ಫಂಡ್ಗಳ ಆಯ್ಕೆ ಹೇಗೆ ಆಗಬೇಕು, ಹೇಗೆ ಮಾಡಬೇಕು ನಾವು? ಪ್ರಮುಖವಾಗಿ ಅಭಿಷೇಕ್, ಮ್ಯೂಚುವಲ್ ಫಂಡ್ ಅನ್ನ ಆಯ್ಕೆ ಮಾಡುವಾಗ ನಾವು ಗಮನಿಸಬೇಕಾದ ಒಂದು ಬಹಳ ಮುಖ್ಯವಾದ ಅಂಶ ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಈಗ XYZ ಅನ್ನೋ ಒಂದು ಕಂಪನಿ ಒಂದು ಫಂಡನ್ನು ನಡೆಸ್ತಿದೆ ಅಂದರೆ ಆ ಫಂಡ್ನಡಿಯಲ್ಲಿ ಎಷ್ಟು ಕೋಟಿ ಮೊತ್ತದ ಹಣವನ್ನು ಆ ಫಂಡ್ ಮ್ಯಾನೇಜರ್ ನಿರ್ವಹಣೆ ಮಾಡ್ತಿದ್ದಾರೆ, ತುಂಬ ಜನ ಅದಕ್ಕೆ ದುಡ್ಡು ಹಾಕಿದಾರಾ, ಅದು ಚೆನ್ನಾಗಿ ನಡೀತಿದೆಯಾ, ಇದನ್ನು ನೋಡ್ಕೋಬೇಕು. ಮತ್ತು ಲಾಭಾಂಶ, ಅದು 15%, 16%, 13% ಅದು ರಿಟರ್ನ್ಸ್ ಕೊಡ್ತಿದ್ರೆ ಈ ಫಂಡು ಬೇರೆ ಫಂಡ್ಗಿಂತ ಆ ಕ್ಯಾಟಗರಿಯಲ್ಲಿ ಚೆನ್ನಾಗಿ ಲಾಭಾಂಶವನ್ನು ಕೊಡ್ತಿದೆಯಾ, ಇದನ್ನು ಖಾತ್ರಿಪಡಿಸ್ಕೋಬೇಕು. ಆ ನಂತರದಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ. ಓಕೆ, ಒಳ್ಳೆ ಫಂಡು, ಜಾಸ್ತಿ ಜನ ಹೂಡಿಕೆ ಮಾಡಿದ್ದಾರೆ, ಜಾಸ್ತಿ ಲಾಭ ಕೊಡ್ತಿದೆ, ಆದರೆ ಇದಕ್ಕೆ ತುಂಬ ಕಮಿಷನ್ ತಗೋತಾರ ಅಂತಲೂ ನೀವು ನೋಡ್ಕೋಬೇಕು. ಕಮಿಷನ್ ಕಡಿಮೆ ತಗೊಳ್ಳೋ ಫಂಡನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಏನು ಟ್ರಿಕ್ ವರ್ಕ್ ಆಗುತ್ತೆ ಅಂದರೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಾಸ್ತಿ, ತುಂಬ ಜನ ಅದಕ್ಕೆ ದುಡ್ಡು ಹಾಕಿದಾಗ ಆ ಫಂಡ್ನ ಮ್ಯಾನೇಜ್ಮೆಂಟ್ ಚಾರ್ಜಸ್ ಕಡಿಮೆ ಆಗುತ್ತೆ. ಸೊ ಈ ಲಾಜಿಕನ್ನು ಅರ್ಥ ಮಾಡ್ಕೋಬೇಕು. ಸೊ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಇರಬೇಕು, ನಂಬಿಕಾರ್ಹ ಕಂಪ್ನಿ ಆಗಬೇಕು, ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರಬೇಕು. ಈ ಮೂರು ಅಂಶಗಳನ್ನು ಗಮನದಲ್ಲಿಟ್ಕೊಂಡು, ಮತ್ತು ಎಕ್ಸಿಟ್ ಲೋಡ್ ಜಾಸ್ತಿ ಇದೆಯಾ. ಎಕ್ಸಿಟ್ ಲೋಡ್ ಅಂದರೆ ಏನು ಅಂದರೆ, ನೀವೊಂದು ನಿರ್ದಿಷ್ಟ ಸಮಯ ಇರುತ್ತೆ, ಅದಕ್ಕಿಂತ ಮುಂಚೆ ನೀವು ಮ್ಯೂಚುವಲ್ ಫಂಡಿಂದ ಹೊರಗೆ ಬಂದುಬಿಟ್ರೆ ಅದಕ್ಕೆ ಶುಲ್ಕವನ್ನು ಹಾಕ್ತಾರೆ. ಈಗ 7 ದಿನ 6 ದಿನ ಇವತ್ತು ಹಾಕಿಬಿಟ್ಟು ನನಗೆ ಇನ್ನೊಂದು 20 ದಿವಸಕ್ಕೆ ದುಡ್ಡು ಬೇಕು ಅಂದರೆ ಅದು ದಟ್ಸ್ ನಾಟ್ ದಿ ರೈಟ್ ವೇ ಆಫ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ಸ್. ಅದನ್ನು ಗಮನಿಸ್ಕೊಂಡು ನೀವು ಹೂಡಿಕೆ ಮಾಡಬೇಕಾಗತ್ತೆ. ಮತ್ತು ಪ್ರಾಕ್ಟಿಕಲ್ ಆಗು ಇದನ್ನು ನೀವು ತೋರಿಸಿ ಅಭಿಷೇಕ್. ನೀವೇನು ಮಾಡಿ ಅಂದರೆ, ಮೊದಲನೇದಾಗಿ ಅಂದರೆ ನಾವು ಒಂದು ಪ್ಯಾಟರ್ನ್ ಇಟ್ಕೊಂಡಿದ್ವಲ್ಲ, ಅದ್ರ ಪ್ರಕಾರ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡನ್ನು, ಬೆಸ್ಟ್ ಲಾರ್ಜ್ ಕ್ಯಾಪ್ ಫಂಡನ್ನು ಹೆಂಗೆ ಸೆಲೆಕ್ಟ್ ಮಾಡೋದು, ಅದರಲ್ಲಿ ಯಾವ್ಯಾವ ಕಂಪ್ನಿಯಲ್ಲಿ ಆ ಲಾರ್ಜ್ ಕ್ಯಾಪ್ ಫಂಡ್ ಹೂಡಿಕೆ ಮಾಡಿದೆ, ಮಿಡ್ ಕ್ಯಾಪ್ ಹೆಂಗೆ ಸೆಲೆಕ್ಟ್ ಮಾಡೋದು, ಸ್ಮಾಲ್ ಕ್ಯಾಪ್ ಹೆಂಗೆ ಸೆಲೆಕ್ಟ್ ಮಾಡೋದು ಅನ್ನೋದನ್ನ ನೀವು ಪ್ರಾಕ್ಟಿಕಲಿ ಈ ವಿಡಿಯೋದ ಭಾಗದಲ್ಲೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಾವು ತೋರಿಸೋಣ. ಸೊ ಬಹುಶಃ ಅದರ ಕಂಟಿನ್ಯೂಡ್ ವರ್ಷನ್ ಇಲ್ಲಿ ಇರುತ್ತೆ. ಸೊ ಅದನ್ನು ನೋಡಿ ಜನರು ಇನ್ನೂ ಹೆಚ್ಚು ಕಲಿಬಹುದು ಅಂತ ನನ್ನ ಭಾವನೆ. ಈಗ ನಾವು ಪ್ರಾಕ್ಟಿಕಲಿ ಒಂದು ಮ್ಯೂಚುವಲ್ ಫಂಡನ್ನು ಅನಲೈಸ್ ಮಾಡೋದು ಹೇಗೆ ಅನ್ನೋದರ ಬೇಸಿಕ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು ಬೆಸ್ಟ್ ಮ್ಯೂಚುವಲ್ ಫಂಡ್ ಹುಡುಕೋ ಪ್ರಯತ್ನದಲ್ಲಿ ಮೊದಲಿಗೆ ನೀವು ಮಾಡಬೇಕಾಗಿರೋದು, ಬ್ರೌಸರ್ಗೆ ಹೋಗಿ ET ಮನಿ ಅಂತ ಟೈಪ್ ಮಾಡಿ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಬೇರೆ ಬೇರೆ ವೆಬ್ಸೈಟ್ನಲ್ಲೂ ನೀವು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು. ಆ ಆಕ್ಚುಯಲ್ ಮ್ಯೂಚುವಲ್ ಫಂಡ್ ಹೌಸ್ನ ವೆಬ್ಸೈಟ್ಗೆ ನೀವು ಹೋಗಬಹುದು. AMFI ಅನ್ನೋ ವ್ಯವಸ್ಥೆ ಇದೆ, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಅಲ್ಲೂ ಸಹ ನೀವು ಈ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅವಕಾಶ ಇದೆ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಅಂತ ಅನ್ಸುತ್ತೆ ಅಲ್ಲಿ ನೀವು ಮಾಹಿತಿಯನ್ನು ಕಲೆ ಹಾಕ್ಬೋದು. ನಾನೀಗ ET ಮನಿ ಅಂತ ಟೈಪ್ ಮಾಡಿಕೊಂಡು ಅಲ್ಲಿ ನಾನು ಹುಡುಕೋ ಪ್ರಯತ್ನ ಮಾಡ್ತಿದ್ದೀನಿ, ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ET ಮನಿಯ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆ ಬಳಿಕ ಇಲ್ಲಿ ನೋಡಿ, ಮ್ಯೂಚುವಲ್ ಫಂಡ್ಸ್ ಅನ್ನೋ ಆಪ್ಷನ್ಗೆ ಹೋದರೆ ಫೈಂಡ್ ಮ್ಯೂಚುವಲ್ ಫಂಡ್ಸ್ ಬೈ ಟೈಪ್ ಅಂತ ಇದೆಯಲ್ವಾ, ಇಲ್ಲಿ ಈಕ್ವಿಟಿ ಫಂಡ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೇಳಿದ್ವಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಬಗ್ಗೆ, ಅಂದರೆ ಹೈಬ್ರಿಡ್ ಫಂಡ್ ಅಂತಾನೂ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಸೊ ಇವುಗಳಲ್ಲಿ ಯಾವುದು ಬೆಸ್ಟ್, ಹೇಗೆ ಅದನ್ನು ನೋಡಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಲಾರ್ಜ್ ಕ್ಯಾಪ್ ಫಂಡ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಿಮಗೆ ಕ್ಲಿಕ್ ಮಾಡಿದ ಕೂಡಲೇ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನಂಬರ್ 1, 2, 3 ಅಂತೆಲ್ಲ ನೇಮ್ ಮಾಡಿರ್ತಾರೆ. ಅಲ್ಲಿಗೆ ನಂಬರ್ 1 ಅಂತ ಇರೋ ಫಂಡ್ಗೆ ನಾವು ಕಣ್ಮುಚ್ಕೊಂಡು ದುಡ್ಡು ಹಾಕ್ಬಿಡೋದಾ? ಹಾಗೆ ಮಾಡಬಾರ್ದು. ಕೆನರಾ ರೊಬೆಕೋ ಬ್ಲೂ ಚಿಪ್ ಇಕ್ವಿಟಿ ಫಂಡ್ 7,500 ಕೋಟಿ ಮ್ಯಾನೇಜ್ ಮಾಡ್ತಿದ್ದಾರೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನೋಡಿ, ಎಕ್ಸ್ಪೆನ್ಸ್ ರೇಷಿಯೋ 0.39% ಇದೆ. ಸೊ ಅದೇ ರೀತಿ ಬೇರೆ ಫಂಡನ್ನು ನಾವು ನೋಡೋಣ. ಅದಕ್ಕೂ ಮುಂಚೆ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನೀವು ನೋಡಿ, ಅಸೆಟ್ ಅಲೋಕೇಶನ್ನ ಬಗ್ಗೆ ನಿಮಗೆ ಸಿಗುತ್ತೆ. ಲೇಟೆಸ್ಟ್ ಅಸೆಟ್ ಅಂಡ್ ಪೋರ್ಟ್ಫೋಲಿಯೋ ಅಲೋಕೇಶನ್. ಈ ಫಂಡು ಕೆನರಾ ರೊಬೆಕೋ ಬ್ಲೂ ಚಿಪ್ ಈಕ್ವಿಟಿ ಫಂಡು ಯಾವ್ದಾವುದರಲ್ಲಿ ಇನ್ವೆಸ್ಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ. ಇಲ್ಲಿ ನೋಡಿ, ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ICICI ಬ್ಯಾಂಕಲ್ಲಿ 9.5% ಹೂಡಿಕೆ ಮಾಡಿದ್ದಾರೆ. HDFC ಬ್ಯಾಂಕಲ್ಲಿ 8.61%, ರಿಲಯನ್ಸ್ ಇಂಡಸ್ಟ್ರೀಸು, ಇನ್ಫೋಸಿಸು. ಅಲೋಕೇಶನ್ ಬೈ ಮಾರ್ಕೆಟ್ ಕ್ಯಾಪ್, ಲಾರ್ಜ್ ಕ್ಯಾಪಲ್ಲಿ 87% ಅಷ್ಟು ಹೂಡಿಕೆ ಮಾಡಿದ್ದಾರೆ. ಅಲೋಕೇಶನ್ ಬೈ ಸೆಕ್ಟರ್ ಅನ್ನೋದಿದೆಯಲ್ಲ, ಯಾವ ಸೆಕ್ಟರ್ನ ಮೇಲೆ ಇವರು ಜಾಸ್ತಿ ಹೂಡಿಕೆ ಮಾಡಿದ್ದಾರೆ ಅಂತ. ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ 36%, ಟೆಕ್ನಾಲಜಿ ಮೇಲೆ 10%, ಎನರ್ಜಿ 8.9%. ಅಂದರೆ ನೀವು
ಯಾವ ಸೆಕ್ಟರ್ ಮುಂದಿನ ಒಂದೆರಡು ಮೂರು ವರ್ಷದಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಅಂಥ ಸೆಕ್ಟರ್ನಲ್ಲಿ ಹೆಚ್ಚಿನ ಎಕ್ಸ್ಪೋಜರ್ ಈ ಫಂಡ್ನಲ್ಲಿದ್ದರೆ ಅಂಥ ಫಂಡನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಸೊ ಇಲ್ಲಿ ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ. ಎಕ್ಸ್ಪೆನ್ಸ್ ರೇಷಿಯೋ 0.39 ಇದೆ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು 7,500 ಕೋಟಿ. ಇದು ಕೆನರಾ ರೋಬೇಕೋ. ಹಾಗೆ ಮುಂದುವರಿತಾ ಹೋಗೋಣ. ಆಕ್ಸಿಸ್ ಬ್ಲೂ ಚಿಪ್ ಫಂಡು 35,915 ಕೋಟಿ ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು. ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ನೋಡಿ 0.52 ಇದೆ ಎಕ್ಸ್ಪೆನ್ಸ್ ರೇಷಿಯೋ. ನಾವು ಮುಂಚೆ ನೋಡಿದ್ದು 0.39 ಇತ್ತು. ಸೊ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ನಾವೀಗ ತಿಳ್ಕೊಳ್ಬೇಕಾಗಿರೋದು ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ನೋಡಿ. ICICI ಬ್ಯಾಂಕು, ಬಜಾಜ್ ಫಿನಾನ್ಸು, ಅವೆನ್ಯೂ ಸೂಪರ್ ಮಾರ್ಕೆಟು, ಇನ್ಫೋಸಿಸ್ಸು. ಅಲೋಕೇಶನ್ ಬೈ ಮಾರ್ಕೆಟ್ ಕ್ಯಾಪು 87% ಲಾರ್ಜ್ ಕ್ಯಾಪ್ ಮೇಲೆ ಹೂಡಿಕೆ ಮಾಡಿದ್ದಾರೆ. ಅಲೋಕೇಶನ್ ಬೈ ಸೆಕ್ಟರ್ ಇವರು ಸಹ ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ. ಹತ್ತತ್ರ 37%, ಟೆಕ್ನಾಲಜಿ ಮೇಲೆ 12%, ಸರ್ವಿಸಸ್ 8.3, ಆಟೋಮೊಬೈಲ್ 5.16. ಸೊ ಇದು ಆಕ್ಸಿಸ್ ಬ್ಲೂ ಚಿಪ್ ಫಂಡ್ನ ಓವರ್ ಆಲ್ ಎಕ್ಸ್ಪೆನ್ಸ್ ರೇಷಿಯೋ, ಅಸೆಟ್ ಅಲೋಕೇಶನ್ ಯಾವುದರಲ್ಲಿ ಮಾಡಿದ್ದಾರೆ ಅನ್ನೋದರ ಕುರಿತಾದ ಮಾಹಿತಿ. ಹಾಗೆ ಇನ್ನೊಂದು ಫಂಡ್ನ ಬಗ್ಗೆನೂ ನಾವು ನೋಡೋಣ. ಈ ಕೋಟಕ್ ಬ್ಲೂ ಚಿಪ್ ಸೆಕೆಂಡ್ ಸ್ಥಾನದಲ್ಲಿದೆ ಅಲ್ವಾ. ಒಟ್ಟು 4,700 ಕೋಟಿಯನ್ನು ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆನ್ಸ್ ರೇಷಿಯೋ 0.73 ನೋಡಿ. ಇಲ್ಲಿವರೆಗೆ ನೋಡಿರೋದ್ರಲ್ಲಿ ಇದು ಹೈಯೆಸ್ಟ್ ಇದೆ. ನಮಗೆ ಕೆನರಾ ರೋಬೇಕೋ 0.39, ಆಕ್ಸಿಸ್ ಬ್ಲೂ ಚಿಪ್ಪು 0.52, ಇದು 0.73 ಇದೆ. ಸೊ ಜಾಸ್ತಿ ಕೊಡಬೇಕಾಗುತ್ತೆ ನೀವು ಎಕ್ಸ್ಪೆನ್ಸು. ಮುಂದುವರೆದು ICICI ಟಾಪ್ ಸ್ಟಾಕ್ ಹೋಲ್ಡಿಂಗ್ಸು. ICICI ಬ್ಯಾಂಕಲ್ಲಿ 7.5%, ರಿಲಯನ್ಸ್ 7.4, HDFC 5.9, ಇನ್ಫೋಸಿಸ್ 5.7. ಅಲೋಕೇಶನ್ ಬೈ ಮಾರ್ಕೆಟ್ ಕ್ಯಾಪು 79.8% ಲಾರ್ಜ್ ಕ್ಯಾಪ್ ಮೇಲೆ ಹಾಕಿದ್ದಾರೆ. ಮಿಡ್ ಕ್ಯಾಪ್ ಮೇಲೆ 15.79. ಅಲೋಕೇಶನ್ ಬೈ ಸೆಕ್ಟರು ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ 28% ಇದೆ. ಅವೆರಡು 30%ಗಿಂತ ಜಾಸ್ತಿ ಫಿನಾನ್ಸ್ ಸೆಕ್ಟರ್ನ ಮೇಲೆ ಹಾಕಿದ್ವು. ಟೆಕ್ನಾಲಜಿ ಮೇಲೆ 12%, ಎನರ್ಜಿ ಮೇಲೆ 10%. ಹೀಗೆ ಯಾವ್ಯಾವ ಸೆಕ್ಟರಿಗೆ ಅಲೋಕೇಟ್ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಇದು ನಾವು ಲಾರ್ಜ್ ಕ್ಯಾಪ್ ಫಂಡ್ಗಳನ್ನು ಆಯ್ಕೆ ಮಾಡೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ದೀವಿ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಇರಬೇಕು, ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರಬೇಕು. ಯಾವ್ಯಾವ ಸೆಕ್ಟರ್ನ ಮೇಲೆ ಹೂಡಿಕೆ ಮಾಡಿದ್ದಾರೆ ನೋಡಿಕೊಂಡು ನಿಮಗೆ ಇಂಟ್ರೆಸ್ಟ್ ಇರುವ ಸೆಕ್ಟರು, ನಿಮಗೆ ಅರ್ಥ ಆಗುವ ಸೆಕ್ಟರ್ನ ಮೇಲೆ ಹಣ ಹಾಕಿದ್ರೆ ನೀವು ಮುಂದುವರಿಬಹುದು. ಈಗ ಮಿಡ್ ಕ್ಯಾಪ್ ಫಂಡ್ಗಳನ್ನು ನೋಡೋಣ. ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನಿಮಗೆ ನೋಡಿ ಬೇರೆ ಬೇರೆ ಫಂಡ್ಗಳೆಲ್ಲ ಸಿಗ್ತವೆ. ಇಲ್ಲಿ ನೋಡಿ ನಾವು ಮೊದಲಿಂದ ನೋಡ್ಕೊಂಡು ಬರೋಣ. ನಂಬರ್ 1ನಲ್ಲಿ PGIM ಇದೆ 6,000 ಕ್ರೋರ್ಸು, ಮಿರಾ ಅಸೆಟ್ 8,000, ಕ್ವಾಂಟು 621. ಹೀಗೆ ನೋಡ್ತಾ ಬಂದಾಗ ಆಕ್ಸಿಸ್ ಮಿಡ್ ಕ್ಯಾಪು 18,600 ಕ್ರೋರ್ಸ್, ಅಂದರೆ ಜಾಸ್ತಿ ಹಣ ಹೂಡಿಕೆ ಮಾಡಿದ್ದಾರೆ. ಕ್ಲಿಕ್ ಮಾಡಿ. ಎಕ್ಸ್ಪೆನ್ಸ್ ರೇಷಿಯೋ 0.52. ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನೋಡಿ ಚೋಳಮಂಡಲಂ ಇನ್ವೆಸ್ಟ್ಮೆಂಟು ಅದರ ಮೇಲೆ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ. ICICI ಬ್ಯಾಂಕು, ಟ್ರೆಂಟು, ಬಜಾಜ್ ಫಿನಾನ್ಸು ಇವುಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಮಿಡ್ ಕ್ಯಾಪ್ ಇದು. ಮಿಡ್ ಕ್ಯಾಪ್ನಲ್ಲಿ 66% ಅಲೋಕೇಶನ್ ಇದೆ ಓವರ್ ಆಲ್. ಲಾರ್ಜ್ ಕ್ಯಾಪ್ ಮೇಲೆ 19.58. ಅಲೋಕೇಶನ್ ಬೈ ಸೆಕ್ಟರು ಫಿನಾನ್ಷಿಯಲ್ನ ಮೇಲೆ 14.9%, ಸರ್ವಿಸ್ನ ಮೇಲೆ 11.4%, ಟೆಕ್ನಾಲಜಿ ಮೇಲೆ 10%. ಹೀಗೆ ನಿಮಗೆ ಅಲೋಕೇಶನ್ ಅನ್ನೋದು ಒಂದು ರೀತಿ ಬ್ಯಾಲೆನ್ಸ್ ಅನ್ನೋದನ್ನು ನೀವು ನೋಡ್ಬೋದು. ಬೇರೆ ಬೇರೆ ತುಂಬ ಪ್ರಮುಖ ಸೆಕ್ಟರ್ಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. ಈಗ ನೋಡಿ ಫಿನಾನ್ಷಿಯಲು, ಸರ್ವಿಸಸ್ಸು, ಟೆಕ್ನಾಲಜಿ ಆಲ್ಮೋಸ್ಟ್ ಎಲ್ಲದರಲ್ಲೂ ನಿಮಗೆ 10%ಗಿಂತ ಜಾಸ್ತಿ ಹೂಡಿಕೆ ಮಾಡಿರುತ್ತಿದೆ. ಮ್ಯಾಕ್ಸಿಮಮ್ 15%ವರೆಗೂ ಹೂಡಿಕೆ ಮಾಡಿದ್ದಾರೆ. ಸೊ ಇದು ಒಂದು ಫಂಡ್. ಮುಂದುವರೆದು ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ ನೋಡಿ 20,619 ಕೋಟಿ ಹೂಡಿಕೆ ಮಾಡಿದ್ದಾರೆ. ಕ್ಲಿಕ್ ಮಾಡಿ. ಎಕ್ಸ್ಪೆನ್ಸ್ ರೇಷಿಯೋ 0.49, ಕಂಪ್ಯಾರಿಟಿವ್ಲಿ ಕಡಿಮೆ. ಹಾಗೆಯೇ ಸೆಕ್ಟರ್ನ ಬಗ್ಗೆ ನಾವು ನೋಡೋಣ. ಇಲ್ಲಿ ನೋಡಿ ಶಾಫ್ಲರ್ ಇಂಡಿಯಾ, ಸುಪ್ರೀಂ ಇಂಡಸ್ಟ್ರೀಸ್, SKF, ಕಮೆನ್ಸ್ ಇವುಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. 3.3 ಮಿನಿಮಮ್, 4.7ವರೆಗೂ ಹೂಡಿಕೆ ಮಾಡಿರೋದಿದೆ ಈ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಅಂತ ನೋಡಿಕೊಂಡಾಗ. ಮಿಡ್ ಕ್ಯಾಪ್ ಮೇಲೆ 68.79%. ಅಲೋಕೇಶನ್ ಬೈ ಸೆಕ್ಟರ್ ಅಂತ ನೋಡಿದರೆ ಕ್ಯಾಪಿಟಲ್ ಗೂಡ್ಸ್ನ ಮೇಲೆ 18% ಹೂಡಿಕೆ ಮಾಡಿದ್ದಾರೆ. ಇನ್ನು ಮಿಕ್ಕಂತೆ ಫಿನಾನ್ಷಿಯಲ್, ಕೆಮಿಕಲ್ಸ್ ಹಾಗೆಯೇ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಈ ಸೆಕ್ಟರ್ಗಳ ಮೇಲೆ 11% ಹೂಡಿಕೆ ಮಾಡಿರೋದಿದೆ. ಸೊ ಇದು ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ ಅಂತ ನೋಡಿದಾಗ. ಸೊ ಅಗೈನ್ ಇಲ್ಲೂ ಸಹ ಅಸೆಟ್ ಎಷ್ಟು ಮ್ಯಾನೇಜ್ ಮಾಡ್ತಿದ್ದಾರೆ, ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ ಅನ್ನೋದನ್ನ ಗಮನಿಸಬೇಕು. ಹಾಗೆ ಸ್ಮಾಲ್ ಕ್ಯಾಪಿಗೆ ಬರೋಣ. ಸ್ಮಾಲ್ ಕ್ಯಾಪ್ನಲ್ಲೂ ನೀವು ನೋಡ್ತಾ ಹೋದರೆ ನೋಡಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು ನಿಮಗೆ ನಿಪ್ಪೋನ್ ಇಂಡಿಯಾ 20,000 ಕೋಟಿ, SBI ಸ್ಮಾಲ್ ಕ್ಯಾಪು 12,825 ಕೋಟಿ, SBI ಸ್ಟೇಟ್ ಓನ್ಡ್ ಬ್ಯಾಂಕು. ನೋಡೋಣ. ಇಲ್ಲಿ ನೋಡಿ ನೀವು ಸ್ಕ್ರಾಲ್ ಡೌನ್ ಮಾಡಿದರೆ 0.74% ಅಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಇಲ್ಲಿ ಅಸೆಟ್ ಅಲೋಕೇಶನ್ ನಿಫ್ಟಿ 50 ಮೇಲೆ ಹೆಚ್ಚಿಗೆ ಹೂಡಿಕೆ ಮಾಡಿದ್ದಾರೆ. ಎಲ್ಗಿ ಎಕ್ವಿಪ್ಮೆಂಟ್ಸು, ವೇದಾಂತ್ ಫ್ಯಾಷನು, ಶೀಲಾ ಫೋಮು ಸ್ಮಾಲ್ ಕ್ಯಾಪ್ ಮೇಲೆ 78% ಇನ್ವೆಸ್ಟ್ಮೆಂಟು, ಕನ್ಸ್ಯೂಮರ್ ಡಿಸ್ಕ್ರಿಷನರಿ, ಕ್ಯಾಪಿಟಲ್ ಗೂಡ್ಸ್, ಸರ್ವಿಸಸ್, ಮೆಟಲ್ಸ್ ಆ್ಯಂಡ್ ಮೈನಿಂಗ್ ಇದರಲ್ಲಿ ಓವರ್ ಆಲ್ ಹೆಚ್ಚಿನ ಹೂಡಿಕೆಯನ್ನು ಇವರು ಮಾಡ್ಕೊಂಡಿದ್ದಾರೆ ಅಲೋಕೇಶನ್ ಬೈ ಸೆಕ್ಟರ್ ಅಂತ ನೋಡಿಕೊಂಡಾಗ. ಹಾಗೆ ನೀವು ವಾಪಸ್ ಹೋಗಿ ಬೇರೆ ಫಂಡ್ಗಳನ್ನು ಗಮನಿಸಿ. ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಮೇಲೆ ಒಟ್ಟು 9,800 ಕೋಟಿ ಇನ್ವೆಸ್ಟ್ಮೆಂಟ್ ಇದೆ. ಎಕ್ಸ್ಪೆನ್ಸ್ ರೇಷಿಯೋ 0.49, SBIದು 0.7ಗಿಂತ ಜಾಸ್ತಿ ಇತ್ತು. ಸೊ ಇಲ್ಲಿ ನೋಡಿ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಇದೆ. ಗ್ಯಾಲಕ್ಸಿ, ಫೈನ್ ಆರ್ಗ್ಯಾನಿಕ್, ಬ್ರಿಗೇಡ್ ಎಂಟರ್ಪ್ರೈಸ್, ನಾರಾಯಣ ಹೃದಯಾಲಯ.
ಸ್ಮಾಲ್ ಕ್ಯಾಪ್ ಮೇಲೆ 68% ಹೂಡಿಕೆ ಮಾಡಿದ್ದಾರೆ. ಅಲೋಕೇಶನ್ ಬೈ ಮಾರ್ಕೆಟ್ ಕ್ಯಾಪು. ಅಲೋಕೇಶನ್ ಬೈ ಸೆಕ್ಟರ್ ಅಂತ ನೋಡಿಕೊಂಡಾಗ ನಿಮಗೆ ಕೆಮಿಕಲ್ಸ್ನ ಮೇಲೆ ಜಾಸ್ತಿ ಹೂಡಿಕೆ ಅವರು ಮಾಡಿದ್ದಾರೆ. ಹೆಲ್ತ್ ಕೇರ್, ಟೆಕ್ನಾಲಜಿ, ಕನ್ಸ್ಟ್ರಕ್ಷನ್ ಇವುಗಳ ಮೇಲೂ ಹೂಡಿಕೆ ಮಾಡಿದ್ದಾರೆ. ಸೊ ಹೀಗೆ ನಿಮಗೆ ಅರ್ಥ ಆಗುವ ಸೆಕ್ಟರು, ಎಕ್ಸ್ಪೆನ್ಸ್ ರೇಷಿಯೋ, ಅಸೆಟ್ ನೋಡಿಕೊಂಡು ಮುಂದುವರಿರಿ. ಮುಂದುವರೆದು ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪು. ಇನ್ವೆಸ್ಟ್ ಇನ್ ಟಾಪ್ 250 ಸ್ಟಾಕ್ಸ್. ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಸೆಕ್ಟರ್ಗಳನ್ನು ಗಮನಿಸಿ. ಇಲ್ಲಿ ನೀವು ಗಮನಿಸ್ತಾ ಹೋದರೆ ಮಿರೆ ಅಸೆಟ್ ಎಮರ್ಜಿಂಗ್ ಬ್ಲೂ ಚಿಪ್ ಫಂಡ್ 22,700 ಕೋಟಿ ಹೂಡಿಕೆ ಮಾಡಿದ್ದಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೆನ್ಸ್ ರೇಷಿಯೋ 0.69 ಇದೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದರೆ ನೋಡಿ, ICICI ಬ್ಯಾಂಕ್ ಮೇಲೆ ಜಾಸ್ತಿ ಹೂಡಿಕೆ, HDFC, ಆಕ್ಸಿಸ್ ಬ್ಯಾಂಕ್, ಇನ್ಫೋಸಿಸ್ನ ಮೇಲೆ ಹೂಡಿಕೆ ಮಾಡಿದ್ದಾರೆ. ಲಾರ್ಜ್ ಕ್ಯಾಪು 54%, ಮಿಡ್ ಕ್ಯಾಪು 35%. ಅಂದರೆ ನಿಮಗೆ ಈ ಬ್ಲೂ ಚಿಪ್ ಫಂಡ್ಗಳನ್ನೇ ನೋಡಿದಾಗ ಅಲ್ಲಿ 80%, 85%ನಷ್ಟು ಅಲೋಕೇಶನ್ನು ನಿಮಗೆ ಲಾರ್ಜ್ ಕ್ಯಾಪ್ ಮೇಲೇ ಇರ್ತಿತ್ತು ಜಾಸ್ತಿ. ಆದರೆ ಇಲ್ಲಿ ಹಾಗಿಲ್ಲ. ಲಾರ್ಜ್ ಕ್ಯಾಪ್ ಮೇಲೆ 54, ಮಿಡ್ ಕ್ಯಾಪ್ ಮೇಲೆ 35, ಸ್ಮಾಲ್ ಕ್ಯಾಪ್ ಮೇಲೆ 8%. ಹೀಗೆ ನಿಮಗೆ ವೆರೈಟಿ ಸಿಗುತ್ತೆ, ಲಾರ್ಜು, ಮಿಡ್, ಸ್ಮಾಲ್ ಕ್ಯಾಪ್ ಎಲ್ಲವೂ. ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ 27% ಹೂಡಿಕೆ ಮಾಡಿದ್ದಾರೆ, ಆಲ್ಮೋಸ್ಟ್ 28%. ಹೆಲ್ತ್ ಕೇರ್ 9.75, ಆಟೋಮೊಬೈಲ್ ಟೆಕ್ನಾಲಜಿ ಮೇಲೂ ಹೂಡಿಕೆ ಮಾಡಿದ್ದಾರೆ. ಸೊ ಹೀಗೆ ನೀವು ಫಂಡ್ಗಳನ್ನು ಗಮನಿಸಿ. ಇಲ್ಲೇನೋ ರ್ಯಾಂಕಿಂಗ್ ಕೊಟ್ಟಿರ್ತಾರೆ ಅಂತ ನಂಬರ್ 1, ನಂಬರ್ 2 ಮೇಲೆ ನಾನು ಹಾಕೊಂಡು ಹೋಗ್ತೀನಿ ಅಂತಲ್ಲ. ಯಾವ ಸೆಕ್ಟರು, ಎಷ್ಟು ಎಕ್ಸ್ಪೆನ್ಸ್ ರೇಷಿಯೋ, ಎಷ್ಟು ಅಸೆಟನ್ನು ಮ್ಯಾನೇಜ್ ಮಾಡ್ತಿದ್ದಾರೆ. ಹೀಗೆ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವುದು ಟಾಪ್ ಪರ್ಫಾರ್ಮಿಂಗ್, ಯಾವುದು ನನಗೆ ಸೂಟ್ ಆಗುತ್ತೆ, ನನ್ನ ಗೋಲ್ಗೆ ಅಲೈನ್ ಆಗುತ್ತೆ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಬಹುದು. ಸೊ ಹೇಗೆ ನಾವು ಮ್ಯೂಚುವಲ್ ಫಂಡ್ಗಳನ್ನು ಅನಲೈಸ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀರಿ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.